8ನೇ ತರಗತಿಯ ಅಭ್ಯಾಸ 6.1ರಲ್ಲಿನ ಥರ್ಡ್ ಮೇನಲ್ಲಿ ಇರತಕ್ಕಂಥ ಮೊದಲನೇ ಲೆಕ್ಕ 30 ಡಿಗ್ರಿ ಕೋನವನ್ನು ರಚಿಸಿ. 30 ಡಿಗ್ರಿ ಕೋನವನ್ನು ರಚಿಸಲು ಮೊದಲಿಗೆ ಒಂದು ಬಿಂದು ಎ ಯನ್ನು ಗುರುತಿಸಿ ಎ ಯಿಂದ ಒಂದು ದತ್ತರೇಖಾಖಂಡ ಎಬಿಯನ್ನು ಎಳೆಯಿರಿ. ಈ ಎಬಿ ಸರಳ ರೇಖೆಯ ಮೇಲೆ ಅನುಕೂಲಕರವಾದ ಅಳತೆಯನ್ನು ತ್ರಿಜ್ಯವಾಗಿ ತೆಗೆದುಕೊಂಡು ಎ ಯನ್ನು ಕೇಂದ್ರವಾಗಿರಿಸಿ ಒಂದು ಅರ್ಧವೃತ್ತಾಕಾರದ ಕಂಸವನ್ನು ಎಳೆಯಿರಿ. ಈ ಕಂಸವು ಎಬಿ ಸರಳ ರೇಖೆಯೊಡನೆ ಛೇದಿಸುವ ಬಿಂದುವಿಗೆ ಸಿ ಎಂದು ಹೆಸರಿಸಿ. ಈಗ ಎಸಿ ಇರುವ ಅಂತರವನ್ನು ತ್ರಿಜ್ಯವಾಗಿ ತೆಗೆದುಕೊಂಡು ಸಿ ಯನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಎಳೆಯಿರಿ. ಎರಡೂ ಕಂಸಗಳು ಛೇದಿಸುವ ಬಿಂದುವಿಗೆ ಡಿ ಎಂದು ಹೆಸರಿಸಿ. ಎ ಯಿಂದ ಡಿ ಮುಖಾಂತರ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಕೋನ BAD 60 ಡಿಗ್ರಿ ಇರುತ್ತದೆ. ಇದನ್ನು ನಾವು ಕೋನ ಮಾಪಕದಿಂದ ಅಳತೆ ಮಾಡಿ ಪರೀಕ್ಷಿಸಬಹುದು. 60 ಡಿಗ್ರಿಯನ್ನು ಅರ್ಧಿಸುವುದರಿಂದ ನಮಗೆ 30 ಡಿಗ್ರಿ ಸಿಗುತ್ತದೆ. ಹಾಗಾಗಿ ನಾವು ಕೋನ BADಯನ್ನು ಅರ್ಧಿಸಬೇಕು, ಅಂದರೆ ಕೋನಾರ್ಧಕವನ್ನು ರಚಿಸಬೇಕು. ಇದಕ್ಕಾಗಿ ಸಿ ಯಿಂದ ಡಿಗೆ ಇರುವ ದೂರವನ್ನು ತ್ರಿಜ್ಯವಾಗಿ ತೆಗೆದುಕೊಂಡು ಸಿ ಯನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಎಳೆಯಿರಿ. ಮತ್ತೆ ಅಷ್ಟೇ ತ್ರಿಜ್ಯವನ್ನು ಇಟ್ಟುಕೊಂಡು ಡಿ ಯನ್ನು ಕೇಂದ್ರವಾಗಿರಿಸಿ ಮತ್ತೊಂದು ಕಂಸವನ್ನು ಎಳೆಯಬೇಕು. ಈ ಕಂಸ ಮೊದಲಿನ ಕಂಸವನ್ನು ಛೇದಿಸುವ ಬಿಂದುವಿಗೆ ಇ ಎಂದು ಹೆಸರಿಸಿ. ಈಗ ಎ ಯಿಂದ ಈ ಮುಖಾಂತರ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಕೋನ BAE 30 ಡಿಗ್ರಿ ಇರುತ್ತದೆ. ಇದನ್ನು ನಾವು ಈಗ ಅಳತೆ ಮಾಡಿ ಪರೀಕ್ಷಿಸೋಣ. ನೋಡಿ, ಕೋನ BAE 30 ಡಿಗ್ರಿ ಇದೆ. ಈ ರೀತಿ ನಾವು 30 ಡಿಗ್ರಿ ಕೋನವನ್ನು ರಚಿಸಬಹುದು. ಧನ್ಯವಾದಗಳು.